ದೀರ್ಘಾವಧಿಯ ಮುಖ್ಯಮಂತ್ರಿಗಳು ಅಂತ ಹೇಳಿ ಇವತ್ತು ಒಂದು ಹೊಸ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡಿದಂತ ಬಡವರ ಬಂಧು ರೈತರ ಕಣ್ಮಣಿಯಾದಂತ ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಹೊಂದಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರು ಆತ್ಮೀಯರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಘನ ಉಪಸ್ಥಿತಿಯನ್ನು ಹೊಂದಿ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯನ್ನು ಇವು ತಂದುಕೊಟ್ಟಿದ್ದಾರೆ, ಘನತೆಯನ್ನು ಕೊಂಡಿದ್ದಾರೆ, ಗೌರವ ತಂದು ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ತಂದು ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ವಿಜಯಪುರ ನಗರದ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಮಾನ್ಯ ವಿಜಯಪುರ ಜಿಲ್ಲೆಯ ಇನ್ನೋರ್ವ ನನ್ನ ಸಚಿವರು ಆದಂಥ ಸಕ್ಕರೆ ಜವಳಿ ಹಾಗೂ ಕಬ್ಬು ಅಭಿವೃದ್ಧಿಯ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶ್ರೀ ಶಿವಾನಂದ ಪಾಟೀಲ್ರೇ, ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ನಾಮಕರಣಕ್ಕೆ ಸಲುವಾಗಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ಮಾಡಿದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಿರಿಯರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರೇ, ನಮ್ಮ ಸಮಾಜ ಕಲ್ಯಾಣ ಸಚಿವರು ಹಿರಿಯರು ಆತ್ಮೀಯರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವರೇ, ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು. ಯಾಕಂದರೆ ಇವತ್ತು ವಿಜಯಪುರ ಜಿಲ್ಲಾ ನಮ್ಮ ಜಿಲ್ಲಾಡಳಿತದ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಎಲ್ಲ ಇವತ್ತು ಸಹ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಕೆಲಸವನ್ನು ವಹಿಸಿಕೊಂಡಿದ್ದು ಡೆಲ್ಲಿಗೆ ಹೋಗಬೇಕಾದ್ರಿಂದ ಅವತ್ತನ್ನು ಬಂದಿಲ್ಲ, ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ. ನಮ್ಮ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದಂಥ ಆತ್ಮೀಯರಾದಂಥ ಸುರೇಶ್ ಅವ್ರಿಗೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಅವ್ರಿಗೆ ಒತ್ತಾಯ ಮಾಡಿದ್ಮೇಲೆ ಇವತ್ತು ದಿವಸ ನಾನು ಬಂದೇ ಬರ್ತೀನಿ ಅಂತೇಳಿ ತಿಳ್ಕೊಂಡು ಬೇರೆ ಕಾರ್ಯಕ್ರಮವನ್ನು ಬಿಟ್ಟು ಇವತ್ತು ದಿವಸ ನಮ್ಮ ಕಾರ್ಯಕ್ಕೆ ಬಂದಿದ್ದಾರೆ ಆತ್ಮೀಯರಾದಂಥ ಶ್ರೀ ಬಿ ಸುರೇಶ್ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ ಆತ್ಮೀಯರಾದಂಥ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಎಲ್ಲ ವೇದಿಕೆ ಮೇಲಿದ್ದಂಥ ಹಿರಿಯರೇ ಹಾಗೂ ಎಲ್ಲ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳೇ ಸೇರಿದಂತೆ ಎಲ್ಲ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಮಾಧ್ಯಮ ಸ್ನೇಹಿತರೆ, ಇವತ್ತೊಂದು ಐತಿಹಾಸಿಕ ದಿನ. ತಮ್ಗೆ ಗೊತ್ತಿದೆ, ಅನೇಕ ದಶಕಗಳ ಕಾಲ ಇವತ್ತು ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಸರ್ಕಲ್ಲು, ಅಲ್ಲಿ ಇವತ್ತು ದಿವಸ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಇವತ್ತು ದಿವಸ ವಿಜಯಪುರ ಜಿಲ್ಲಾ ಜನತೆ ಬಹಳಷ್ಟು ಆಸೆಯನ್ನು ಹೊಂದಿದ್ರು. ನಮ್ಮ ಸೌನಳ್ಳಿಯ ಶಂಕರಗೌಡರು ವೇದಿಕೆ ಮೇಲಿದ್ದಾರೆ, ಅವ್ರು ಗೌರವಿಸ್ತಾ ಇದ್ದೀವಿ ನಾವು. ಅವರು ಬಹಳಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಇವತ್ತು 2013ರಿಂದ 18 ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ದಿವಸ ನಾನು ಅವರ ಒಂದು ಬೇಡಿಕೆ, ಇನ್ನುಳಿದ ಎಲ್ಲರ ಒಂದು ಬೇಡಿಕೆ ಮೇರೆಗೆ ಇವತ್ತು ಅಲ್ಲಿ ಆ ಸರ್ಕಲ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟಿನ ಒಂದು ನಿರ್ಬಂಧನೆ ಮತ್ತು ಬಹಳ ಇಕ್ಕಟ್ಟಾದಂಥ ಒಂದು ಸನ್ನಿವೇಶ ಇದ್ದಾಗ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಇವತ್ತು ಸಹ ಒಂದು 60x40 ಜಾಗವನ್ನು ಕೊಟ್ಟು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಭವ್ಯವಾದಂಥ ಮೂರ್ತಿ ಇವತ್ತು ಸಹ ಆಗಿದೆ ಅನ್ನೋಕ್ಕೂ ಸಹ ನಾವು ಬಹಳ ಸಂತೋಷದಿಂದ ಇವತ್ತು ಸಹ ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡೆ. ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಂದು ಅವರೇ ಸಿದ್ದರಾಮಯ್ಯ ಸಾಹೇಬರು ಅಂದು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಮತ್ತು ನಮ್ಮ ಕೂಡಲ ಸಂಗಮದ ಬಸವಮೃತ್ಯುಂಜಯ ಸ್ವಾಮೀಜಿ ಅವರು
ಅಂದು ಬಂದು ಭೂಮಿ ಪೂಜೆಯನ್ನು ಮಾಡಿದ್ರಿ ಸರ್. ತಾವು ಅದಕ್ಕೆ ಆ ಮೂರ್ತಿ ಪ್ರತಿಷ್ಠಾಪನೆಗೆ ತಾವು ಭೂಮಿ ಪೂಜೆಯನ್ನು ಮಾಡಿದ್ರಿ. ಇವತ್ತು ಅದ್ರು ತಮ್ಮಿಂದೇ ಇವತ್ತು ಅದು ಉದ್ಘಾಟನೆ ಆಗ್ತಾ ಇರೋದು ಬಹಳ ಸಂತೋಷ ಅಂತ ಅನಿಸ್ತದೆ. ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಇವತ್ತು, ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ, ಸಾರಿಗೆ ಸಚಿವರಿಗೆ, ಈಗಾಗಲೇ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೀವಿ ಬಸ್ ನಿಲ್ದಾಣಕ್ಕೆ. ಆ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರನ್ನ ನಾವು ನಾಮಕರಣ ಮಾಡಬೇಕಂದಾಗ ಮುಖ್ಯಮಂತ್ರಿಗಳು ತತ್ಕ್ಷಣ ಇವತ್ತು ಸಹ ಅದನ್ನು ಆದೇಶ ಮಾಡಿ ಇವತ್ತು ಅವರು ಬಂದು ಇವತ್ತು ಸಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಅನ್ನೋದನ್ನ ಮಾಡುವ ಮೂಲಕ ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಮತ್ತೊಮ್ಮೆ ನಮ್ಮ ಗೌರವದ ನಮನಗಳನ್ನು ನಾವು ಅರ್ಪಿಸಿ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೂ ಹಾಗೂ ಹಿಂದಿನ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನ ಏನಿದೆ ಆ ಭವನ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ನಾವು ಶಿವಾನಂದ ಪಾಟೀಲ್ರು, ಎಲ್ಲ ಶಾಸಕ ಯಶವಂತ ಗೌಡರು ಎಲ್ಲರೂ ಕೂಡ ಹೋಗಿ ಇವತ್ತು ಸಹ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಇವತ್ತು 3 ಕೋಟಿ ರೂಪಾಯಿಯನ್ನು ನಾವು ತುಂಬಿಸ್ಕೊಡೋ ಮುಖಾಂತರ ಇವತ್ತು ಆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನ ಇವತ್ತು ಸಹ ಒಂದು ಭವ್ಯವಾದಂಥ ಸಭಾಭವನ ಇವತ್ತು ಸಹ ನಿರ್ಮಾಣ ಆಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೂ ಮತ್ತು ವಿಜಯಪುರಕ್ಕೆ ವಿಶೇಷವಾದಂಥ ಒಂದು ನಂಟಿದೆ. ಚೆನ್ನಮ್ಮನ ತಾಯಿ ಪದ್ಮಾವತಿ ತವ್ರ ಮನೆ ವಿಜಯಪುರ ಜಿಲ್ಲೆ. ಕೊಟ್ನಾಳ್ ಜಂಬಿಗೆ ಆ ದೇಶಮುಖದ ಮಂಥನವಾಗಿದೆ ಇವತ್ತು ದಿವಸ. ಕೊಟ್ನಾಳ್ ಜಂಬಿಗೆ ಆ ದೇಶಮುಖ ಮಂಥನ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ 1857ರಲ್ಲಿ ಬಸಲಿಂಗಪ್ಪ ದೇಶಮುಖ್ ಅವರಿಗೆ ಬ್ರಿಟಿಷರಿಂದ ಗಲ್ಲು ಶಿಕ್ಷೆ ನೀಡಿದರು. ಸುರ್ಪುರ್ ನಾಯಕರಿಗೆ ಮದ್ದು ಗುಂಡುಗಳ ಪೂರೈಕೆ ಹಾಗೂ ಅವುಗಳ ತಯಾರಿಸುವ ಕೌಶಲ್ಯವನ್ನು ತಿಳಿಸಿಕೊಟ್ಟಿರುವ ಒಂದು ಕಾರಣಕ್ಕೆ ಇವರ ಮೇಲೆ ದೇಶದ್ರೋಹದ ಆಪಾದನೆ ಹೊರಿಸುತ್ತಾರೆ. ನಂತರ ದೇಶಮುಖರು ರಾಣಿ ಚೆನ್ನಮ್ಮಳ ಸಂಬಂಧಿಕರು ಎಂದು ಗೊತ್ತಾದ್ಮೇಲೆ ಬ್ರಿಟಿಷರು ಇನ್ನಷ್ಟು ಸಿಟ್ಟಾಗಿ ಇವರನ್ನ ಸೋಲಾಪುರದಲ್ಲಿ 1857ರಲ್ಲಿ ಗಲ್ಲಿಗೇರಿಸ್ತಾರೆ. ಅವರ ನೆನಪಿನಲ್ಲಿ ವಿಜಯಪುರದಲ್ಲಿ ಇವತ್ತು ಹುತಾತ್ಮ ವತ ಇದೆ. ಇದನ್ನು ನಾವು ಮೀನಾಕ್ಷಿ ಚೌಕ್ ಅಂತ ಕರಿತೇವೆ. ಅದನ್ನು ಇವತ್ತು ದಿವಸ ನಾವು ಮತ್ತೆ ಅದನ್ನು ಹುತಾತ್ಮ ಚೌಕ್ ಅಂತೇಳಿ ಇವತ್ತು ದಿವಸ ಮಾಡುವ ಮೂಲಕ ದೇಶಮುಖರ ಹುತಾತ್ಮ ಚೌಕನು ಒಂದು ಹೆಸರನ್ನು ಕೂಡ ಅದನ್ನು ಮತ್ತೆ ಅದನ್ನು ನಾವು ತರಬೇಕಾಗಿದ್ದಂಥ ಜವಾಬ್ದಾರಿ ಇವತ್ತು ನಮ್ಮಲ್ಲಿ ಮುಂದಿದೆ. ಯಾಕಂದ್ರೆ ಒಂದು ಭವ್ಯವಾದಂಥ ಒಂದು ಇತಿಹಾಸ ಇವತ್ತು ದಿವಸ ಮುಂದಿದೆ. ಹೀಗಾಗಿ ದೇಶಮುಖರ ಬಲಿದಾನದ ಒಂದು ವೃತ್ತಾಗಿದೆ. ಇವತ್ತು ತಮ್ಗೆ ಗೊತ್ತಿದೆ, ಕುಟುಂಬದ ಬಂದ ಮೇಲೆ ಚೆನ್ನಮ್ಮಳ ತಾಯಿ ಸಂಪ್ರದಾಯಂತೆ ತವ್ರ ಮನೆಯಲ್ಲಿ ಇವತ್ತು ಹೆರಿಗೆ ಆಗ್ತದೆ. ಹೀಗಾಗಿ ಚೆನ್ನಮ್ಮಳು ಜನ್ಮವೂ ಕೂಡ ಇವತ್ತು ಸಹ ಬಸವನಾಡು ವಿಜಯಪುರ ಅಂತೇಳಿ ಬಹಳ ಹೆಮ್ಮೆಯಿಂದ ಇವತ್ತು ಸಹ ನಾವು ಹೇಳಬೇಕಾಗ್ತದೆ. ಮತ್ತು ಇವತ್ತು ಆ ಚೆನ್ನಮ್ಮಳ ಕುಟುಂಬದ ದೇಶಮುಖ್ ಮಂತಂದವರು ಹಿರಿಯರಿಗೆ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ. ಅವ್ರನ್ನ ಮುಖ್ಯಮಂತ್ರಿಗಳು ಅವ್ರಿಗೆ ಗೌರವಿಸುವಂಥ ಕೆಲಸವನ್ನ ಜಂಬಿಗೆ ದೇಶಮುಖರು ಕೂಡ ಕರೆದಿದ್ದೀವಿ. ಹಿರಿಯರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಗೌರವಿಸುವಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇವತ್ತು ನಮ್ಮ ಶಂಕರ್ ಗೌಡ್ರು, ಸವನಹಳ್ಳಿ ಶಂಕರ್ ಗೌಡ್ರು ಬಹಳಷ್ಟು ಆಶಯನ ಹೊಂದಿ ಅವ್ರಿಗೂ ಕೂಡ ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಬಹುಶಃ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಒಂದು ಸರ್ಕಲ್ ಆಗಬೇಕು, ಒಂದು ಮೂರ್ತಿ ಆಗಬೇಕು ಅಂತ ಯಾರಾದರೂ ಹೋರಾಟ ಮಾಡಿದರೆ ಏಕಮೇವ ವ್ಯಕ್ತಿ ಯಾರಂದ್ರೆ ಅದು ನಮ್ಮ ಸವನಹಳ್ಳಿಯ ಶಂಕರ್ ಗೌಡ್ರು. ಅವರು ಕೂಡ ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಕೂಡ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಇನ್ನು ಅನೇಕ ಕೆಲಸಗಳು ನಮ್ಮ ಮುಖ್ಯಮಂತ್ರಿಗಳು ಸುಮಾರು 800 ಕೋಟಿ ರೂಪಾಯಿ ಭೂಮಿ ಪೂಜೆ ಮತ್ತು ಉದ್ಘಾಟನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ನಾವೆಲ್ಲರೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂಥದ್ದು, ವಿಜಯಪುರ ಅವಿಭಾಜ್ಯ ವಿಜಯಪುರ ಜಿಲ್ಲೆ, ವಿಜಯಪುರ ಮತ್ತು ಬಾಗಲಕೋಟ್ ಮತ್ತು ಜಮಖಂಡಿ, ನಮ್ಮ ಆನಂದ್ ನ್ಯಾಮಗೌಡರು ಇದ್ದಾರೆ ಇಲ್ಲಿ ವೇದಿಕೆ ಮೇಲೆ. ಸೈಕ್ಲಿಂಗ್ನಲ್ಲಿ ಇವತ್ತು ದಿವಸ ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಟುಗಳನ್ನ ಇವತ್ತು ದಿವಸ ನಾವು ಹೊಡೆದಿದ್ವಿ. ಅನೇಕ ಇವತ್ತು ದಿವಸ ಪಾರಿತೋಷಿಕಗಳನ್ನ ಮೆಡಲ್ಗಳನ್ನು ಪಡ್ಕೊಂಡಿದ್ದೀವಿ. ಕಳೆದ ಒಂದು 2 ದಶಕಗಳ ಮೇಲೆ ಇವತ್ತು ಸೈಕ್ಲಿಂಗ್ ವೆಲೋಡ್ರೋಮ್ ಆಗಬೇಕು ಅಂತೇಳಿ ಇವತ್ತು ಸಹ ವಿಜಯಪುರ ಜಿಲ್ಲೆಯ ಜನರ ಆಶೆ ಆಗಿತ್ತು. ಅದನ್ನು ಕೂಡ ಇವತ್ತು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರೇ ಇವತ್ತು ಸಹ ಅದಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ರು. ಇವತ್ತು ಅವರೇ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಬಂದು ಬಹಳ ಸಂತೋಷದಿಂದ ಇವತ್ತು ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಇವತ್ತು ಆ ಮಕ್ಕಳು ಆ ಸೈಕ್ಲಿಂಗ್ ಚಾಂಪಿಯನ್ಸ್ ಏನಿದ್ದಾರೆ ಗೋಲ್ಡ್ ಮೆಡಲಿಸ್ಟ್ ಅವರಿಂದ ಸಂಕೇತವಾಗಿ ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮಗಳು ಇವತ್ತು ಇದಾವೆ. ಸರ್ಕಾರಿ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವೊಂದು ಸಾಕ್ಷ್ಯ ಚಿತ್ರದಲ್ಲಿ ತಾವು ನೋಡಿದ್ದೀರಿ. ಸುಮಾರು 800 ಕೂಡ ಹೆಚ್ಚಿಗೆ ಕಾಮಗಾರಿಗಳು ಇವತ್ತು ಸಹ ಒಟ್ಟು ಉದ್ಘಾಟನೆ ಆಗಿದಂಥ ಕಾಮಗಾರಿಗಳು 82 ಕೋಟಿ, ಶಂಕುಸ್ಥಾಪನೆ 9 ಕಾಮಗಾರಿಗಳು ಇವತ್ತು ಸಹ 731 ಕೋಟಿ ಮತ್ತು ಚಾಲನೆ ನೀಡುವಂಥ ಅನೇಕ ಕಾಮಗಾರಿಗಳು ಸುಮಾರು 56 ಕೋಟಿ. ಹೀಗೆ ಸುಮಾರು 800 ಕೂಡ ಹೆಚ್ಚಿಗೆ ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಮ್ಮ ಸುರೇಶ್ ಅವರು,
ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಅವರು ನೀರಾವರಿ ಇಲಾಖೆಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಿಂದ, ಆಮೇಲೆ ಜಮೀರ್ ಅವರು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ, ಅದೇ ರೀತಿ ನಮ್ಮ ತಂಗಡಿಗೆಯವರು ಹಿಂದುಳಿದ ಇಲಾಖೆಯಿಂದ, ಹೀಗೆಲ್ಲರೂ ಕೂಡ ಇವತ್ತು ಸಹ ನಮ್ಮ ವಿಜಯಪುರ ಜಿಲ್ಲೆಗೆ ಅಭಿವೃದ್ಧಿಗೆ ಇವತ್ತು ಸಹ ಅನೇಕ ಒಂದು ಯೋಜನೆಗಳನ್ನ ಇವತ್ತು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಇವತ್ತು ಸಹ ಅಭಿನಂದಿಸಿ, ಇವತ್ತು ತಮ್ಗೆ ಗೊತ್ತಿದೆ 2 ಕಾರ್ಯಕ್ರಮಗಳನ್ನ, ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಸಲುವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ಸಹ ಗೌರವಿಸ್ತಾ ಇದ್ದೀವಿ, ಉಪಮುಖ್ಯಮಂತ್ರಿಗಳನ್ನ ರಾಮಲಿಂಗಾರೆಡ್ಡಿ ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ದಿವಂಗತ ಡಿ ದೇವರಾಜ ಅವರು, ನಮ್ಮ ಹಿರಿಯ ನಾಯಕರು, ಇವತ್ತು ಒಂದು ಸಾಮಾನ್ಯ ಹಳ್ಳಿಯ ಹಿಂದುಳಿದ ಕುಟುಂಬದಲ್ಲಿ ಜನಿಸಿ ತಮ್ಮ ಸ್ವಸಾಮರ್ಥ್ಯದ ಮೇಲೆ ಮುಂದೆ ಬಂದು ಸಿದ್ದರಾಮಯ್ಯನವರು ನಮ್ಮ ರಾಷ್ಟ್ರದ ಅಪರೂಪದ ಜನನಾಯಕರ ಸಾಲಿನಲ್ಲಿ ಸೇರಿದ್ದಾರೆ. ವಕೀಲರಾಗಿ, ಉಪನ್ಯಾಸಕರಾಗಿ 1978ರಲ್ಲಿ ಮೈಸೂರು ತಾಲೂಕು ಬೋರ್ಡ್ ಸದಸ್ಯರಾಗಿ ಸಕ್ರಿಯ ರಾಜಕಾರಣ ಆರಂಭಿಸಿ 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚಾಮುಂಡೇಶ್ವರಿ, ವರ್ಣ, ಬದಾಮಿ ಕ್ಷೇತ್ರದಿಂದ ಒಟ್ಟು 8 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. 1996ರಲ್ಲಿ ಜೆ.ಎಚ್. ಪಟೇಲ್ರ ಸರ್ಕಾರದಲ್ಲಿ ಹಾಗೂ 2004ರಲ್ಲಿ ಧರ್ಮಸಿಂಗ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2013ರಲ್ಲಿ 127 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದರು. 2023ರಲ್ಲಿ 135 ಸ್ಥಾನಗಳ ಭರ್ಜರಿ ಬಹುಮತ ಪಡೆದು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ. ಹಣಕಾಸು ಸಚಿವರಾಗಿ ಈವರೆಗೆ ಈ ದೇಶದಲ್ಲಿ ಬಹುಶಃ ಅತ್ಯಂತ ಹೆಚ್ಚಿನ ಬಜೆಟ್ 16 ಬಜೆಟ್ಗಳನ್ನ ಮಂಡಿಸುವ ಮೂಲಕ ಕರ್ನಾಟಕವನ್ನ ಭಾರತದ ಪ್ರಗತಿಪರ ಅಭಿವೃದ್ಧಿಶೀಲ ರಾಜ್ಯವಾಗಿ ರೂಪಿಸಿದ ಶ್ರೇಯಸ್ಸು ಸಿದ್ದರಾಮಯ್ಯ ಅವರು ಸಲ್ತದೆ. ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ದೀನದಲಿತರು, ರೈತರು, ಬಡವರು, ಕಾರ್ಮಿಕರು ಒಟ್ಟುಗೂಡಿಸಿ ಸಮಾಜದ ಮುಖ್ಯವಾಣಿಗೆ ತರಲು ಬಸವಾದಿ ಶರಣರ ಆಶಯದಂತೆ ಸಮಾಜ ನಿರ್ಮಿಸಲು ಶ್ರಮಿಸದಂಥವರು ನಮ್ಮ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರಗಳನ್ನು ಹಾಕಲು ಆದೇಶಿಸಿದವರು. ವಿಜಯಪುರದಲ್ಲಿ ಏಕೈಕ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ನಾಮಕರಿಸಿಕೊಳ್ಳಿ ಬಸವಣ್ಣವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಕೀರ್ತಿಯನ್ನು ಸಿದ್ದರಾಮಯ್ಯನವರು ಸಲ್ತದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ ಸಮಾಜ ಕಲ್ಯಾಣ ಯೋಜನೆಗಳನ್ನು ಜಾರಿ ಮೂಲಕ ರಾಜ್ಯದ ಮನೆ ಮಾತಾಗಿದ್ದಾರೆ. ಇವರ ಪಂಚ ಗ್ಯಾರಂಟಿ ಯೋಜನೆಗಳು ಟೀಕಿಸಿದವರೇ ಇಂದು ರಾಷ್ಟ್ರದ ಎಲ್ಲೆಡೆ ಇವತ್ತು ಅನುಷ್ಠಾನಗೊಳಿಸುತ್ತಿದ್ದಾರೆ. ರಾಜ್ಯದಲ್ಲಿ ಡಿ ದೇವರಾಜ ಅರಸು ಅವರ ಬಳಿಕ ಸುದೀರ್ಘ ಕಾಲದವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಕೀರ್ತಿಗೆ ಶ್ರೀ ಸಿದ್ದರಾಮಯ್ಯನವರು ಭಾಜನರಾಗಿದ್ದಾರೆ. ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಅಭಿಮಾನದಿಂದ ನಾನು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡಿ ಇವತ್ತು ಮಾನವತಾವಾದಿ ಸಮಾಜ ಸುಧಾರಕ ಮಹಾತ್ಮ ಬಸವೇಶ್ವರ ಅಷ್ಟರು ವಳ್ಳಿ ಮೂರ್ತಿನ ತಂಬೆಲ್ಲ ಸಮ್ಮುಖ ನೀಡುವ ಮೂಲಕ ಅವ್ರನ್ನ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಸನ್ಮಾನಿಸವನ್ನು ಮಾಡ್ತಾ ಇದ್ದೇವೆ. ಹೀಗೆ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಇವತ್ತು ಇಲ್ಲಿ ಎಷ್ಟು ಜನ ತಾವು ಒಳಗಡೆ ಇದ್ದೀರಿ, ಇದರ 2 ಪಟ್ಟು ಜನ ಇವತ್ತು ಸಹ ಹೊರಗಡೆ ಇದ್ದಾರೆ. ಇಂಥ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ, ನಾಮಕರಣ ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಗೌರವಿಸುವಂಥ ಕಾರ್ಯಕ್ರಮ ತಾವೆಲ್ಲರೂ ಸಾಕ್ಷೀಕೃತಾಗಿದ್ದಾರೆ. ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.